ಹುಣಸೆ ಮರ ನೋಡಿದ್ರೆ ಸಾಕು ಒಂದಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ಜ್ಞಾಪಕ ಬರುತ್ತೆ. ಚಿಕ್ಕವರಿದ್ದಾಗಂತೂ ಈ ಹುಣಸೆ ಹಣ್ಣಿಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ತಿನ್ನೋದ್ರಲ್ಲೇ ಮಜಾ ಇರ್ತಿತ್ತು. ಹೇಗಿದ್ರು ಸಮ್ಮರ್ಗೆ ಅಂತ ಹಳ್ಳಿಗೆ ಹೋಗಿದ್ರಿಂದ ಹುಣಸೆ ಹಣ್ಣನ್ನ ಕ್ಲೀನ್ ಮಾಡೋದ್ರಲ್ಲಿ ನಾವು ಒಂದಷ್ಟು ಹೆಲ್ಪ್ ಮಾಡಿದ್ವಿ. ಈ ಅಡುಗೆ ಬಳಕೆಗೆಲ್ಲ ಎಷ್ಟು ಈಸಿಯಾಗಿ ನಾವು ಹುಣಸೆ ಹಣ್ಣನ್ನ ಉಪಯೋಗಿಸ್ತಾ ಇರ್ತೀವಿ, ಆದ್ರೆ ಈ ಕ್ಲೀನಿಂಗ್ ಎಲ್ಲ ತುಂಬಾನೇ ಟೈಮ್ ತಗೊಳುತ್ತೆ. ಫಸ್ಟು ಈ ಸಿಪ್ಪೆಗಳನ್ನೆಲ್ಲ ತೆಗಿಯೋಕ್ಕೂ ಮುಂಚೆ ನಾವು ಬಿಸಿಲಲ್ಲಿ ಒಂದು 2-3 ದಿನ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ. ಚೆನ್ನಾಗಿ ಒಣಗಿದಾಗ ಈ ಸಿಪ್ಪೆಗಳು ಆರಾಮಾಗಿ ಅದೇ ಬಿಟ್ಕೊಂಡ್ಬಿಡತ್ತೆ. ಇದೆಲ್ಲ ಚೆನ್ನಾಗಿ ಒಣಗಿದ ಮೇಲೆ ನೋಡಿ ಹುಣಸೆ ಹಣ್ಣಿಂದ ಸಿಪ್ಪೆ ಎಷ್ಟು ಈಸಿಯಾಗಿ ಬಂದ್ಬಿಡತ್ತೆ. ನೋಡಿ ಸಿಪ್ಪೆ ಅಂಟ್ಕೊಳ್ದೆ ಇರೋದ್ರಿಂದ ಎಷ್ಟು ಸುಲಭ ಆಗ್ತಾ ಇದೆ ಕೆಲಸ. ಆದ್ರಿಂದ ಹುಣಸೆ ಹಣ್ಣನ್ನ ಚೆನ್ನಾಗಿ ಒಣಗಿಸಿದಷ್ಟು ನಮಗೆ ಕೆಲಸ ಸುಲಭ ಆಗುತ್ತೆ. ಈ ಕೆಲವು ವರ್ಷಗಳಿಂದ ಈ ಹುಣಸೆಗೆ ರೇಟ್ ಜಾಸ್ತಿ ಆಗಿದೆ. ಸೊ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಹುಣಸೆ ಹಣ್ಣು ಡಿಮ್ಯಾಂಡ್ ಚೆನ್ನಾಗಿದೆ, ಆದ್ರೆ ಅದ್ರ ಇಳುವರಿ ಅಂತೂ ಕಡಿಮೆ ಆಗೋಗಿದೆ ಅಂತ. ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸರಿಯಾದ ಟೈಮ್ಗೆ ಈ ಲೇಬರರ್ಗಳು ಸಿಕ್ಕಿರೋಲ್ಲ. ಎಷ್ಟೋ ಸಲ ಇದೇ ಕಾರಣಕ್ಕೆ ಹುಣಸೆ ಹಣ್ಣು ಮರದಲ್ಲೇ ಉಳ್ಕೊಂಡು ಉಳುಕ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇಷ್ಟೆಲ್ಲ ಮಧ್ಯೆ ಹುಣಸೆ ಹಣ್ಣು ಕೈಗೆ ಸಿಕ್ಕಿದ್ಮೇಲೆ ಇನ್ನು ಕ್ಲೀನಿಂಗ್ ಪ್ರಾಸೆಸ್ ಅಲ್ಲಿ ಬೀಜ ಸಿಪ್ಪೆ ಅಂತೆಲ್ಲ ಹೋದ್ಮೇಲೆ ಒಂದು 60% ಅಷ್ಟು ವೆಯ್ಟೇಜ್ ಹೋಗ್ಬಿಡತ್ತೆ. ಇಷ್ಟೆಲ್ಲ ಇದ್ರೂ ಅಡುಗೆ ಅನ್ನೋ ವಿಷಯದಲ್ಲಿ ಹುಣಸೆ ಹಣ್ಣು ಡಿಮ್ಯಾಂಡ್ ಅಂತೂ ಜಾಸ್ತಿ ಇದ್ದೇ ಇದೆ. ಆದ್ರಿಂದ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ನೀವು ನೋಡ್ಬೋದು ಹುಣಸೆ ಹಣ್ಣಿಂದ ಬೀಜನ ಹೇಗೆ ಸಪ್ರೇಟ್ ಮಾಡ್ತಾರೆ ಅಂತ. ಈಗ ಕ್ಲೀನ್ ಮಾಡುವಾಗ ಸಿಗೋ ಈ ಹುಣಸೆ ಬೀಜಕ್ಕೂ ಒಂದಷ್ಟು ರೇಟ್ ಇದೆ. ಸೊ ಬನ್ನಿ ನೋಡೋಣ ಈ ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ಹೇಗಾಗ್ತಿದೆ ಅಂತ ನೋಡ್ಕೊಂಬರೋಣ. ಸೊ ನೋಡಿದ್ರಲ್ಲ ಒಂದಷ್ಟು ಕ್ಲೀನ್ ಆಗಿರೋ ಹುಣಸೆ ಹಣ್ಣು ಇಲ್ಲಿದೆ. ಈಗ ಇದನ್ನ ಒಣಗಿ ಹಾಕ್ಬಿಟ್ಟು ಮತ್ತೆ ಅದ್ರ ಸುತ್ತ ಇರೋ ಒಂದಷ್ಟು ನಾರುಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಮಾರ್ಕೆಟಲ್ಲಿ ಕೆಲವರು ಬೀಜ ಇರೋ ಹುಣಸೆ ಹಣ್ಣನ್ನೇ ತಗೊಂಡಿರ್ತಾರೆ, ಅದಕ್ಕೆ ಆದಂಥ ಒಂದೊಂದು ರೇಟ್ ಫಿಕ್ಸ್ ಆಗಿರುತ್ತೆ. ಅಂತೂ ಇಂತೂ ಒಂದಷ್ಟು ಕ್ಲೀನ್ ಮಾಡೋದಾದ್ಮೇಲೆ ಮನೆಗೆ ಬೇಕಾಗೋಷ್ಟು ಹುಣಸೆ ಹಣ್ಣಂತೂ ಆಯಿತು. ಹುಣಸೆ ಹಣ್ಣಿನ ಶೆಲ್ಫ್ ಲೈಫ್ ಚೆನ್ನಾಗಿರೋದ್ರಿಂದ ಏನೇ ಆದ್ರೂ 1 ವರ್ಷ ಅಂತೂ ಆರಾಮಾಗಿ ಬಂದೇ ಬರುತ್ತೆ. ಎಷ್ಟೋ ಜನ ಹಳೆ ಹುಣಸೆ ಹಣ್ಣನ್ನೇ ಯೂಸ್ ಮಾಡ್ತಾರೆ, ಯಾಕಂದರೆ ಹಳೇದಾದಷ್ಟು ಹುಳಿ ಹೆಚ್ಚಾಗಿರುತ್ತೆ ಅಂತ ಇಷ್ಟಪಡ್ತಾರೆ. ಸೊ ಮಧ್ಯದಲ್ಲಿ ಆವಾಗವಾಗ ನಾವು ಬಿಸಿಲಲ್ಲಿ ಒಣಗಿಸ್ತಾ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಎನಿವೇ ಮುಂದಿನ ವರ್ಷಗಳಲ್ಲಿ ಇಳುವರಿ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.